ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಗೆ ದಿನಗಣನೆ ಈಗ ಶುರುವಾಗಿದೆ. ಜುಲೈ 20ರ ವೇಳೆಗೆ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಜುಲೈ 18ರ ಸಂಜೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಜುಲೈ 19ರ ಬೆಳಗ್ಗೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಜುಲೈ 19ರಿಂದ 2 ದಿನ ದೆಹಲಿ ಅಂಗಳದಲ್ಲಿ ರಾಜ್ಯ ನಾಯಕರ ಜೊತೆಗೆ ಎಐಸಿ ನಾಯಕರು ಮಾತುಕತೆ ನಡೆಸೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. 3 ಸ್ಥಾನ ಖಾಲಿ ಬಿಟ್ಕೊಳ್ತಾರಂತೆ, ಉಳಿದಿದ್ದೆಲ್ಲ ಭರ್ತಿ ಮಾಡ್ಕೊಳ್ಳೋ ಬಗ್ಗೆ ಚಿಂತನೆ ನಡೀತಾ ಇದೆ. ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಡುವೆ ರಾಜ್ಯ ಸಂಪುಟ ವಿಸ್ತರಣೆ ಸಂಬಂಧ ಇವತ್ತು ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಳಿಕ ರಾಜ್ಯ ನಾಯಕರಿಗೆ ಇವತ್ತು ಅಥವಾ ನಾಳೆಯೊಳಗೆ ಕರೆ ಬರುತ್ತಂತೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನೋದು. ಹಾಗಾಗಿ ರಾಹುಲ್ ಗಾಂಧಿ ಸಂದೇಶಕ್ಕಾಗಿ ಇಬ್ಬರು ನಾಯಕರು ಈಗ ಕಾಯ್ತಾ ಇದ್ದಾರೆ. ಯಂಗ್ ಆ್ಯಂಡ್ ಎಲೆಕ್ಷನ್ ಟೀಮ್ ಅಂದರೆ ಮುಂದಿನ ಚುನಾವಣೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಆ ಯೋಚನೆಯಲ್ಲೂ ಕೂಡ ರಾಹುಲ್ ಗಾಂಧಿ ಒಂದಿಷ್ಟು ಬ್ಲೂ ಪ್ರಿಂಟ್ ಸಿದ್ಧ ಮಾಡ್ಕೊಂಡಿದ್ದಾರಂತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೊಡುವ ಲಿಸ್ಟ್ ಮೇಲೆ ಕಣ್ಣಾಡಿಸೋ ಜೊತೆಗೆ 20 ಸಚಿವ ಸ್ಥಾನಗಳಲ್ಲಿ ಡಜನ್ನಷ್ಟು ಸಚಿವ ಸ್ಥಾನ ರಾಹುಲ್ ಅವರೇ ಪಿಕ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಹೇಳಿದ ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ ಅಂತಿದ್ದಾರೆ. ಬಟ್ ಯಂಗ್ ಅಂಡ್ ಎಲೆಕ್ಷನ್ ಟೀಮ್ ಅಂತಾನೆ ನೋಡ್ತಾ ಹೋಗಕ್ಕಾಗಲ್ವಲ್ಲ. ನಿಮಗೆ ಸಮುದಾಯವಾರು, ಜಾತಿವಾರು, ಜಿಲ್ಲಾವಾರು, ಪ್ರದೇಶವಾರು ಅವೆಲ್ಲ ಬಂದ್ಬಿಟ್ಟಾಗ ನಿಮಗೆ ಕೆಲವರು ಅನರ್ಹರನ್ನ ಇಷ್ಟ ಇಲ್ಲದೆ ಇದ್ರೂ ಕೊಡಬೇಕಾಗುತ್ತಂತವ್ರಿಗೆ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಅಲ್ಲ, ಆ ರೀತಿಯಾದಂಥ ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳನ್ನು ತರೋದರಲ್ಲಿ ಬಿಜೆಪಿ ಸಕ್ಷಮವಾಗಿತ್ತು, ಕಾರಣ ನೋಡಿದ್ದೀವಿ. ಬಟ್ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಹೆಜ್ಜೆಯನ್ನು ಇಡೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಬಟ್ ಈ 20 ಜನರಲ್ಲಿ ಆ ಪ್ರಯತ್ನವನ್ನು ಮಾಡುತ್ತಾ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ನೋಡೋಣ. ತಡ ಆಯ್ತು ಅಲ್ವಾ? ಈ ಸರ್ತಿ ಮಾಡ್ಕೊಂಡು 1.5 ತಿಂಗಳು ತಡ ಆಯ್ತು. ಈ ಟೈಮಲ್ಲಿ ಇದು ಬೇಕಾಗಿತ್ತು. ಅಲ್ಲ, ನಮ್ಗೆ ಏನಿರುವಂಥದ್ದಂದ್ರೆ ಒಂದು ಬರ ಬಂದಿದೆ, ಜಿಲ್ಲೆಗಳಲ್ಲಿ ಮಂತ್ರಿಗಳು ಯಾರು ಅನ್ನೋದನ್ನ ಕೇಳಕ್ಕೆ ಜನಕ್ಕೆ ಬೇಕಾಗಿದೆ. ಮಂತ್ರಿಗಳು ಯಾರೂ ಇಲ್ಲ. ಆ ನಿಟ್ಟಿನಲ್ಲಿ ಬೇಕು, ಬೇಗ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಆಮೇಲೆ ಇಲಾಖೆಗಳಲ್ಲೂ ಕೂಡ ಕೆಲವು ಇಲಾಖೆಗಳು ಯಾರು ಅಲಾಟ್ ಮಾಡಿಲ್ಲ, ಆ ಇಲಾಖೆಗಳಲ್ಲೂ ಸಮಸ್ಯೆಗಳು ಯಾರು ಹೇಳೋರಿಲ್ಲ. ಉದಾಹರಣೆಗೆ ಶಿಕ್ಷಣ ಇಲಾಖೆ, ಈಗೆಲ್ಲ ಕಾಲೇಜು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ತುಂಬಾ ಸಮಸ್ಯೆ ಆಗಿದೆ. ಶಿಕ್ಷಣ ಸಚಿವರೇ ಇಲ್ವೇ ಇಲ್ಲ. ಆದಷ್ಟು ಬೇಗ ಅದನ್ನು ಫುಲ್ಫಿಲ್ ನೀವು ಯಾರಿಗಾರು ಕೊಡಿ, ಬೇಗ ಮಾಡಿ ಅಂತ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ, ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಮುನಿಸ್ಕೊಂಡಿದ್ದಾರ ಸಚಿವ ಸತೀಶ್ ಜಾರಕಿಹೊಳಿ. ಇದೊಂದು ಮಾತು ಆಗಾಗ್ಗೆ ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲಂತೂ ಇಬ್ಬರು ತುಂಬ ದೂರ ಅಂತ ಸಚಿವರ ಹೇಳಿಕೆಯಿಂದ ಈ ಒಂದು ಅನುಮಾನ ಕೂಡ ಮೂಡಿದೆ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಮತ್ತು ನನ್ನ ನಡುವೆ ರಾಜ್ಯದ ವಿಚಾರವಾಗಿ ಏನೂ ಸಮಸ್ಯೆ ಇಲ್ಲ, ಅದು ನಮ್ಮ ವೈಯಕ್ತಿಕ ಸಮಸ್ಯೆ ಅಷ್ಟೇ ಅಂತ ಉತ್ತರಿಸಿದ್ದಾರೆ. ಅಹಿಂದ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇರುವ ಬಗ್ಗೆ ಊಹಾಪೋಹಗಳು ಕೇಳಿಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಕಡೆ ಇರ್ತಾರೆ, ನೀವು ಒಂದು ಕಡೆ ಇರ್ತಾರೆ, ಮಾತಾಡೋದು ಅದು ಅದೇನ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ. ರಾಜ್ಯದ ಸಮಸ್ಯೆ ಅಲ್ಲ. ಈಸ್ ರೈಟ್, ಅವ್ರವ್ರ ಪರ್ಸ್ನಲ್ ಸಮಸ್ಯೆ ಅದು. ರಾಜ್ಯದ ಸಮಸ್ಯೆ ಇದ್ರೆ ಹೇಳ್ಬೋದು. ಕರೆಕ್ಟು ಸತೀಶ್ ಜಾರಕಿಹೊಳಿ ಅವರೇ, ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿಮ್ಮ ಸಮಸ್ಯೆ ಓಕೆ. ಇನ್ನು ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಆದಾಯ ಮೀರಿ ಆಸ್ತಿ ಗಳಿಸಿರುವ ಪ್ರಕರಣದಲ್ಲಿ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಹಲವು ಮಾಹಿತಿಗಳು ಬಯಲಾಗಿವೆ. ಮಾಜಿ ಸಚಿವ ಜಮೀರ್ ವಿದೇಶಕ್ಕೆ ತೆರಳಿರುವ ಮಾಹಿತಿಯನ್ನೇ ಮುಚ್ಚಿಟ್ಟುಬಿಟ್ಟಿದ್ದಾರೆ. ಜೀವಮಾನದಲ್ಲಿ 3 ಬಾರಿ ಮಾತ್ರ ವಿದೇಶ ಪ್ರಯಾಣ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಈ ಬಗ್ಗೆ ತನಿಖೆ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಏರ್ಲೈನ್ಸ್ ಕಂಪನಿಗಳಿಂದ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಾಜಿ ಸಚಿವ ಜಮೀರ್ ಅವರು 20ಕ್ಕೂ ಹೆಚ್ಚು ಬಾರಿ ವಿದೇಶ ಪ್ರಯಾಣ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ತನಿಖಾ ವರದಿಯಲ್ಲಿ ಎಲ್ಲ ಮಾಹಿತಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ. ಜಮೀರ್ ಅಹಮದ್ ಅವರು 3 ಸರ್ತಿ ಮಾತ್ರ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದೇ ನನಗೆ ಇರ್ತಕ್ಕಂಥದ್ದು. ಈಗ 20 ಸರ್ತಿಗೆ ಜಾಸ್ತಿ ಓಡಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ನೋಡೋಣ ಏನು ಕ್ರಮ ತಗೋತಾರೆ ಅಂತ. ಇನ್ನು ತಿರುಮಲ ತಿರುಪತಿ ದೇವಾಲಯದಲ್ಲಿ ಮೊದಲ ಆರತಿ ವಿಚಾರ ಈಗ ಹೊಸ ವಿವಾದಕ್ಕೆ ನಾಂದಿ ಹಾಡಿದೆ. ಈ ಮೊದಲ ಆರತಿಯ ಗೌರವವನ್ನು ಕರ್ನಾಟಕದ ಸಚಿವರು, ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೂ ವಿಸ್ತರಿಸುವ ಕುರಿತು ಸಿಎಂ ಡಿಕೆಶಿ ಹೇಳಿದರು. ಆದರೆ ಸಿಎಂ ಡಿಕೆಶಿ ಮಾತಿಗೆ ಟಿಟಿಡಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಟಿಟಿಡಿ ಟ್ರಸ್ಟ್ನ ಸದಸ್ಯ ಜಿ ಭಾನುಪ್ರಕಾಶ್ ರೆಡ್ಡಿ, ತಿರುಪತಿ ದೇವಾಲಯವನ್ನು ರಾಜಕೀಯ ವೇದಿಕೆಯನ್ನಾಗಿಸಬೇಡಿ. ಈ ವಿಶೇಷ ಹಕ್ಕು ಮೈಸೂರು ಮಹಾರಾಜರಿಗೆ ನೀಡಲಾಗಿತ್ತು. ತಿರುಮಲಕ್ಕೆ ಮೈಸೂರು ಮಹಾರಾಜರು ನೀಡಿರುವ ಕೊಡುಗೆಗಳು ಮತ್ತು ದಾನ ಧರ್ಮಗಳಿಗೆ ಪ್ರತಿಯಾಗಿ ಅವರಿಗೆ ನಿತ್ಯ ಆರತಿಯ
ವಿಶೇಷ ಗೌರವವನ್ನು ನೀಡಲಾಗಿದೆ. ಸರ್ಕಾರ ಶಿಫಾರಸು ಮಾಡಿದ್ರೂ ಸಹ ಇದನ್ನು ಬೇರೆ ಯಾರಿಗೂ ವಿಸ್ತರಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ TTDಯ ಮತ್ತೋರ್ವ ಸದಸ್ಯ ಎಸ್ ನರೇಶ್ ಕುಮಾರ್ ಅನ್ನೋರು DKಶಿ ಪ್ರಸ್ತಾಪವನ್ನು ಸ್ವಾಗತ ಮಾಡಿದ್ದಾರೆ. ಕೇವಲ ರಾಜಕೀಯ ಪ್ರತಿನಿಧಿಗಳಿಗಷ್ಟೇ ಸೀಮಿತಗೊಳಿಸದೆ ಅಂದು ತಿರುಮಲದಲ್ಲಿರುವ ಕರ್ನಾಟಕದ ಗಣ್ಯರೊಬ್ಬರಿಗೆ ಅವಕಾಶ ಕಲ್ಪಿಸುವುದು ಸೂಕ್ತ. ಭಾನುಪ್ರಕಾಶ್ ಅವರು ಸಮರ್ಪಕವಾಗಿ ಅರ್ಥೈಸಿಕೊಳ್ಳದೆ ಪ್ರತಿಕ್ರಿಯೆ ಕೊಟ್ಟಿರೋದು ಸರಿಯಲ್ಲ ಅಂದಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಇತಿಹಾಸಕಾರರು, ಕರುನಾಡಿಗೂ ತಿರುಪತಿಗೂ ಅಪರೂಪದ ನಂಟಿದೆ. ವಿಜಯನಗರ ಸಾಮ್ರಾಜ್ಯದ ಅರಸರ ಅಪಾರ ಕೊಡುಗೆ ಇದೆ. ಶ್ರೀಕೃಷ್ಣದೇವರಾಯರಿಂದ ದೇವಸ್ಥಾನದ ಅಭಿವೃದ್ಧಿಗೆ ನೆರವು ನೀಡಿದ್ದಾರೆ. ಹೀಗಾಗಿ ಆ ಗೌರವ ರಾಜವಂಶಸ್ಥರಿಗೆ ಅಥವಾ ಜನಸಾಮಾನ್ಯರಿಗೆ ಸಿಗಬೇಕೇ ಹೊರತು ರಾಜಕಾರಣಿಗಳಿಗೆ ಅಲ್ಲ ಅಂದಿದ್ದಾರೆ. कर्नाटक मुख्यमंत्री DK शिवकुमार ने एक स्टेटमेंट दिया, इधर तिरुमला में नित्य आरती होने के समय में MLAs, मिनिस्टर्स, ऑफिसर्स को अलो करने के लिए नया प्रपोजल लेने वाला है. अच्छे नहीं है DK शिवकुमार जी, ये पूरा मैसूर महाराज को दिए का प्रिविलेजेस है. ये आपके लिए ಮೈಸೂರಿನ ರಾಜ ಒಡೆಯರವರು ಮತ್ತೆ ತಿರುಪತಿ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳನ್ನು ಏರ್ಪಾಟನ್ನು ಮಾಡಿದ್ರು. ಅವರು ಸಹಸ್ರನಾಮಾರ್ಚನೆಯನ್ನು ಏರ್ಪಡಿಸಿದ್ರು. ಅದಲ್ಲದೆ ಬೆಳ್ಳಿ ಬಂಗಾರ ನಿತ್ಯ ಪೂಜೆಗೆ ಬೇಕಾಗುವಂತಹ ಪಾತ್ರೆಗಳನ್ನೆಲ್ಲ ಕೊಟ್ಟರು. ಅದೇ ರೀತಿ ಉತ್ಸವಕ್ಕೆ ಬೇಕಾದಂತಹ ಬಂಗಾರದ ಕೊಡೆ, ರತ್ನಹಾರಗಳು, ದೊಡ್ಡದಾದಂತಹ ರತ್ನ ಮಂಟಪವನ್ನು ಮಾಡಿಸಿದ್ದಲ್ಲ. ಸಾಂಪ್ರದಾಯಿಕ ಸಂಪ್ರದಾಯಗಳೆಲ್ಲ ಪ್ರಾರಂಭ ಆಗಿದ್ದೆ ವಿಜಯನಗರ ಕಾಲಘಟ್ಟದಿಂದ, ಕೃಷ್ಣದೇವರಾಯನ ಕಾಲಘಟ್ಟದಿಂದ ಧಾರ್ಮಿಕ ಸಂಪ್ರದಾಯಗಳು ಪ್ರಾರಂಭ ಆಗಿದೆ. ಅದರ ಮುಂದುವರಿಕೆ ಭಾಗವಾಗಿ ಮೈಸೂರಿನ ಮಹಾರಾಜರು ಸಾಕಷ್ಟು ಕೊಡುಗೆಯನ್ನು ತಿರುಪತಿ ವೆಂಕಟೇಶ್ವರನ ಸನ್ನಿಧಿಗೆ ಕೊಟ್ಟಿದ್ದಾರೆ. ಮಾನ್ಯ, ಈ ವಿಚಾರದಲ್ಲಿ ಏನಾಗಬೇಕಾಗಿತ್ತು ಅಂತಂದರೆ, ತಿರುಪತಿಯಲ್ಲಿ ನಮ್ಮ MLAಗಳಿಗೆ, MP ಗಳಿಗೆ, IAS ಆಫೀಸರಿಗೆ, IPS ಆಫೀಸರಿಗೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳಿವೆ. ಎಂತೆಂಥ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲಿ ಇವೆ. ಆ ದೇವಸ್ಥಾನಗಳಿಗೆ ಒಬ್ಬೊಬ್ಬರು ಹೋಗಿ ನೋಡಿ ಆ ದೇವಸ್ಥಾನಗಳಲ್ಲಿ ಏನು ಆಗಬೇಕಾಗಿದೆ, ಏನು ಬದಲಾವಣೆ ಆಗಬೇಕಾಗಿದೆ, ಏನು ಹೊಸ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ, ಅಲ್ಲಿ ಏನು ಕೊರತೆ ಇದೆ, ಇವುಗಳನ್ನು ನೋಡ್ಕೊಂಡು ಬನ್ನಿ ಅನ್ನೋದನ್ನು ಕಳಿಸ್ಬೇಕಾಗಿತ್ತು. ಎಲ್ಲವೂ ಹೇಗೆ ಲಾಭವಾಗಿ ನೋಡ್ಕೊಳ್ತೀರಾ ಅಂತ ನೀವು ಜನರಿಗೆ ಲಾಭವಾಗೋ ರೀತಿಯಲ್ಲಿ ನೋಡೋದಿಲ್ಲ ಅಲ್ವಾ? ನಮ್ಮ ಅನೇಕ ದೇವಸ್ಥಾನಗಳಿವೆ, ನಾನು ಹೋಗಿದ್ದೀನಿ. ಎಂತೆಂಥ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ, ಏನೂ ಇಲ್ಲ. ಆದರೆ ಮುಜರಾಯಿ ಇಲಾಖೆಗೆ ಬರೋ ದುಡ್ಡು ಮಾತ್ರ ಸರ್ಕಾರ ಚೆನ್ನಾಗಿ ಹೋಗುತ್ತೆ. ಅಭಿವೃದ್ಧಿ ಮಾಡಿ ಆ ದೇವಸ್ಥಾನಗಳದಂದರೆ ಇಲ್ಲ. ಎಷ್ಟು ಬೇಜಾರಾಗುತ್ತೆ ನಮಗೆ. ಎಲ್ಲ ಸ್ವಾರ್ಥಮಯ. ಇನ್ನು ಫುಟ್ಪಾತ್ ಆಯಿತು, ಬಿಡಾಡಿ ವಾಹನಗಳ ತೆರವಾಯಿತು. ಈಗ ಮತ್ತೊಂದು ಕಾರ್ಯಾಚರಣೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗಿದ್ದಾರೆ. ಏನಪ್ಪ ಈ ಸಲ? ರಸ್ತೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟಡದ ಅವಶೇಷ ಇರುವ ಜಾಗ ಗುರುತು ಮಾಡಿ ಸ್ವಚ್ಛಗೊಳಿಸೋಕೆ ಮುಂದಾಗಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ಶುರು ಮಾಡಿದ್ದಾರೆ. ವೆರಿ ಗುಡ್. ಎಲ್ಲೆಲ್ಲಿ ಕಸದ ರಾಶಿ ಇದೆ, ಡೆಬ್ರೀಸ್ ಇದೆ, ಅವುಗಳನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಈಗಾಗಲೇ GBA 1616 ಜಾಗವನ್ನು ಗುರುತು ಮಾಡಿದಾರಂತೆ. ಈ ಜಾಗವನ್ನು ಸ್ವಚ್ಛಗೊಳಿಸುವ ಕ್ರಮ ತಗೊಳ್ತಾ ಇದ್ದಾರೆ. ಸ್ವಂತ ಜಾಗದಲ್ಲಿ ಮಾಲೀಕರು ಜಾಗ ಕ್ಲೀನ್ ಮಾಡಬೇಕು. ಇದಕ್ಕಾಗಿ 1 ತಿಂಗಳು ಅವಕಾಶ ಕೊಡ್ತಾರಂತೆ. ಒಂದು ವೇಳೆ ಆಗಸ್ಟ್ 15ರೊಳಗೆ ಕ್ಲೀನ್ ಮಾಡದೇ ಇದ್ದರೆ ಅವರೇ ಕ್ಲೀನ್ ಮಾಡ್ತಾರಂತೆ. ಅವರೇ ಕ್ಲೀನ್ ಮುಗಿದೋಯ್ತಲ್ಲ, ಇನ್ಯಾಕೆ? ಹಂಗಿಲ್ಲ, ಅವ್ರು ಕ್ಲೀನ್ ಮಾಡಿದ ಮೇಲೆ ಅದರ ಖರ್ಚನ್ನು ಮಾಲೀಕರ ಬಳಿನೇ ವಸೂಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಂಗೆ, ಯಾವ ಇದರ ಮೇಲೆ ವಸೂಲಿ ಮಾಡ್ತೀರಾ? ಕಷ್ಟ ಅದು. ಇದೇ ವೇಳೆ ಬೆಂಗಳೂರಿಗರ ಆಸ್ತಿ ತೆರಿಗೆ ಹೆಚ್ಚಳ ಮಾಡಲ್ಲ ಅಂತ ಹೇಳಿದ್ದಾರೆ. ಆದರೆ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ವಂಚಿಸ್ತಾ ಇರುವ 16 ಲಕ್ಷ ತೆರಿಗೆದಾರರನ್ನು ಪತ್ತೆ ಹಚ್ಚೋದಕ್ಕೆ ಈಗ ಸಚಿವ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಡ್ರೋನ್, GPS ಮೂಲಕ ಸರ್ವೆ ಮಾಡಿ ತೆರಿಗೆ ವಂಚಿತದಾರರ ಪತ್ತೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ 36 ಲಕ್ಷ ಆಸ್ತಿ ಇದೆ. ಅದರಲ್ಲಿ 16 ಲಕ್ಷ ಆಸ್ತಿದಾರರು ತೆರಿಗೆ ಕಟ್ತಾ ಇದ್ದಾರೆ ಅಷ್ಟೇ. ಉಳಿದ ಅರ್ಧದಷ್ಟು ಮಂದಿ ಆಸ್ತಿ ತೆರಿಗೆನೇ ಕಟ್ತಿಲ್ವಂತೆ. ಅವರ ಪತ್ತೆ ಮಾಡೋಕ್ಕೆ ಈಗ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಾಜಿ ಪ್ರಧಾನಿ HD ದೇವೇಗೌಡರು ಕೃಷ್ಣ ಬೈರೇಗೌಡರ ಈ ಕೆಲಸವನ್ನು ಮುಕ್ತ ಕಟ್ಟದಿಂದ ಶ್ಲಾಘಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಿದರೆ ಎಲ್ಲರೂ ಶ್ಲಾಘಿಸ್ತಾರೆ ರೀ. ರಸ್ತೆ ಬದಿಯಲ್ಲಿ ಬಿದ್ದಿರತಕ್ಕಂಥ ಕಸ ಆಗಲಿ, ಡೆಬ್ರಿಸ್ ಆಗಲಿ, ಮಣ್ಣು ಉಡ್ಡೆಗಳಾಗಲಿ, ಇವೆಲ್ಲವನ್ನು ಕೂಡ ಒಂದು ರೀತಿಯಿಂದ ಕ್ಲೀನಪ್, ಅವುಗಳನ್ನು ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡ್ತಕ್ಕಂಥ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಇದನ್ನ ಆಗಸ್ಟ್ 1ನೇ ತಾರೀಕಿಂದ ಮಾಡಬೇಕು. ಸುಮಾರು Krishna Bairegowda has done a good thing. I must appreciate whatever may be the political area of difference. There are so many actions, the steps they have taken, and also they have. ಆ್ಯಕ್ಚುಲಿ ಗುಡ್ ಅದು. ಒಳ್ಳೆ ಕೆಲಸ ಮಾಡುವಂಥವ್ರು ಯಾರೇ ಇದ್ದರೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಮನೋಭಾವನೆ ಇದೆಯಲ್ಲ, ಮೆಚ್ಚಬೇಕಾಗಿರೋದು ಅದನ್ನು.